ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗಲ್ಲಿ ನನ್ನ ಮಗನ ಬರ್ಡೇಗೆ ನಾವು ಎಲ್ಲಿ ಹೋಗಿದ್ವಿ, ಹೇಗೆ ಮಾಡಿದ್ವಿ ಅನ್ನೋದು ಶೇರ್ ಮಾಡ್ತೀನಿ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ನನ್ನ ಬರ್ಡೇ ವ್ಲಾಗಲ್ಲಿ ಹೇಳ್ದಂಗೆ ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಫಸ್ಟು ನಾವು ಹೋಗೋದೆ ಸರ್ಕಲ್ ಮಾರಮ್ಮ ಟೆಂಪಲ್ಗೆ. ಇಲ್ಲಿ ನನ್ನ ಮಗನ ಬರ್ಡೇ ದಿವಸ ಇಲ್ಲಿನೂ ನಾವು ಸೀರೆ ಕೊಟ್ಟಿದ್ವಿ. ಸೊ ದೇವರಿಗೆ ಅಲಂಕಾರ ಮಾಡೋಕ್ಕೆ ಮುಂಚೆನೇ ನಾವು ಹೊರಟಿರೋದ್ರಿಂದ ಸರಿ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಅಲಂಕಾರ ಇನ್ನೂ ಮಾಡೋಕ್ಕೆ ಸಮಯ ಹಿಡಿಯುತ್ತೆ ಅಂದ್ಬಿಟ್ಟು ಸರಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರಿ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಲೇಪಾಕ್ಷಿ ಟೆಂಪಲ್ಗೆ. ಇದಿರೋದು ಆಂಧ್ರ ಪ್ರದೇಶ್ ಸ್ಟೇಟಲ್ಲಿರೋ ಅನಂತಪುರ ಡಿಸ್ಟಿಕ್ಕಲ್ಲಿ. ನಾವು ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ದು ಕೋಟೇಶ್ವರಂ ರೆಸ್ಟೋರೆಂಟಲ್ಲಿ. ಇದು ಬರೋದು ದೇವನಹಳ್ಳಿ ಹತ್ರ, ದೇವನಹಳ್ಳಿಯಿಂದ ಮುಂದೆ ಸ್ವಲ್ಪ ಚಿಕ್ಕನಹಳ್ಳಿ ಅನ್ನೋ ಪ್ಲೇಸಲ್ಲಿ. ಇದು ತುಂಬ ಟ್ರೆಂಡಿಂಗ್ ಆಗಿತ್ತು. ನಾವು ನೋಡೇ ಬಿಡೋಣ ಹೆಂಗಿರುತ್ತೆ ಟೇಸ್ಟು ಅಂದ್ಕೊಂಡು ಹೋದ್ವಿ. ಫಸ್ಟ್ ಹೋಗ್ತಾ ಇದ್ದಂಗೆ ನಮಗೆ ಸಿಕ್ಕಿದ್ದು ಒಳ್ಳೆ ಆ್ಯಂಬಿಯನ್ಸು, ಒಳ್ಳೆ ಎನ್ವಿರಾನ್ಮೆಂಟು. ನೋಡಿ ನೀವು ನೋಡ್ತಾ ಇರ್ಬೋದು, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ಹ್ಯೂಜ್ ಆಗಿದೆ ಪ್ಲೇಸು, ತುಂಬ ಕಾಮಿಂಗ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಎಷ್ಟು ಜನ ಬೇಕಾದರೂ ಹೋದರೂ ಕೂತ್ಕೊಳ್ಬೋದು. ಸರಿ ತುಂಬ ಟ್ರೆಂಡಿಂಗಲ್ಲಿದೆಯಾ, ಏನಪ್ಪ ಇದೆ ಇಲ್ಲಿ ಅಂತ ಫುಡ್ಡು ನೋಡೋಣ ಅಂದ್ಕೊಂಡು ನಾವು ಹೊರಟ್ವಿ. ಬಟ್ ನಮಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಫುಡ್ಡಲ್ಲಿ. ಪ್ಲೇಸ್ ಬಗ್ಗೆ ಹೇಳಿದ್ರೆ 10/10. ಇನ್ನು ಫುಡ್ ಬಗ್ಗೆ ಹೇಳಬೇಕು ಅಂತಂದರೆ 6/10 ಅಂತ ಹೇಳ್ಬೋದು. ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು. ಆ ಟೇಸ್ಟ್ಗೆ ಓವರ್ ಪ್ರೈಸ್ ಅನಿಸ್ತು. ಒಂದು ಸಲ ಟ್ರೈ ಮಾಡ್ಬೋದು ಅಷ್ಟೇ. ಪ್ಲೇಸ್ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಬ್ಯಾಕ್ ಸೈಡ್ ವ್ಯೂನು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ನಾನು ಈಗೇನು ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ವ್ಯೂ, ಹೋಟೆಲ್ದು ಬ್ಯಾಕ್ ವ್ಯೂ. ಮತ್ತು ಹೊರಗಡೆ ಕೂತ್ಕೊಳ್ಳೋರ್ಗು ನೋಡಿ ಎಷ್ಟು ಪ್ಲೇಸ್ ಇದೆ. ಒಳಗಡೆನೂ ಕೂತ್ಕೊಬೋದು, ಹೊರಗಡೆನೂ ಕೂತ್ಕೊಬೋದು. ಮತ್ತು ಸೆಲ್ಫ್ ಸರ್ವಿಸು ಇದೆ. ಸರಿ, ಮತ್ತು ಸರ್ವಿಸು ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು. ಇನ್ನು ನಾನು ಆಗಲೇ ಹೇಳ್ದಂಗೆ ಫುಡ್ ವಿಷಯಕ್ಕೆ ಬಂದಾಗ ಇಟ್ ವಾಸ್ ಓಕೆ, ನಾಟ್ ಬ್ಯಾಡ್, ನಾಟ್ ಟೂ ಗುಡ್ ಅಂತ ಹೇಳಲ್ಲ. ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೂ ಹೇಳಲ್ಲ. ಬಟ್ ಒನ್ ಟೈಮ್ ಟ್ರೈ ಮಾಡ್ಬೋದು. ನಾವಿಲ್ಲಿ ಬಿಸಿಬೇಳೆ ಬಾತ್, ಖಾರ ಬಾತ್, ಕೇಸರಿ ಬಾತ್ ಮತ್ತು ವಡೆ ಎಲ್ಲ ತೊಗೊಂಡಿದ್ವಿ. ಇಟ್ ವಾಸ್ ಓಕೆ. ಮತ್ತು ನೋಡಿ ರೆಸ್ಟ್ ರೂಮ್ ವಿಷಯಕ್ಕೆ ಬರೋದಾದರೆ ತುಂಬ ಚೆನ್ನಾಗಿತ್ತು ರೆಸ್ಟ್ ರೂಮು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದೆಲ್ಲ ಲೈವ್ ಪ್ಲ್ಯಾನ್ಸ್ ಇಟ್ಟಿದ್ರು ಅಲ್ಲಿ. ಇನ್ನು ನನ್ನ ಮಗನ ಬರ್ಡೇ ದಿನ ಇವತ್ತು ಟೆಂಪಲ್ಸ್ಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ 3 ಇಯರ್ಸ್ ನಾವು ಅವನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ಒಂದೊಂದು ಟೆಂಪಲ್ಗೆ ಹೋಗೋಣ, ಒಂದು ನೆನಪಿರುತ್ತೆ, ಮೆಮೊರಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಟೆಂಪಲ್ಸ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಈ ಥರ ಕೇಕ್ ಕಟ್ಟಿಂಗ್ ಆಗಲಿ ಸೆಲೆಬ್ರೇಷನ್ಸ್ ಆಗಲಿ ನಾವು ಮಾಡಲ್ಲ. ಅದನ್ನು ಸ್ಟಾಪ್ ಮಾಡಿ 3 ಇಯರ್ಸ್ ಆಯಿತು. ಅವನಿಗೆ ಆ ದೇವರ ಆಶೀರ್ವಾದ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಟೆಂಪಲ್ಸ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಸರಿ, ಟಿಫನ್ ಎಲ್ಲ ಮಾಡಿಕೊಂಡು ನಾವಿನ್ನು ನಮ್ಮ ಯಾವ ಟೆಂಪಲ್ಗೆ ಅಂದ್ಕೊಂಡಿದ್ದು ಆ ಟೆಂಪಲ್ಗೆ ಹೊರಟ್ವಿ. ನೋಡಿ ಆನ್ ದ ವೇ ವ್ಯೂ ಎಷ್ಟು ಚೆನ್ನಾಗಿದೆ. ಇನ್ನು ಈ ಟೆಂಪಲ್ಗೆ ನನ್ನ ಹಸ್ಬೆಂಡು ಸುಮಾರು ಸಲ ಬಂದಿದ್ದಾರೆ. ಬಟ್ ಟೆಂಪಲ್ ಒಳಗಡೆ ಹೋಗ್ತಾ ಇರಲಿಲ್ಲ. ಅವರು ಬರ್ತಾ ಇದ್ದಿದ್ದೆ ಬೇರೆ ರೀಸನ್ಗೋಸ್ಕರ. ಬಟ್ ಈ ಸಲ ನಾನು ಹೇಳಿದಾಗ ನಾನು ನೋಡಿಲ್ಲ, ಸರಿ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಆದ್ವಿ. ಇನ್ನು ಈ ಟೆಂಪಲ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ನನಗೆ ಎಷ್ಟು ಗೊತ್ತೋ ನಾನು ನಿಮಗೆ ಅಷ್ಟು ಶೇರ್ ಮಾಡ್ತೀನಿ. ಇನ್ನು ದೇವಸ್ಥಾನ ಏನಿದೆ 16ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟರೆ ಈ ದೇವಸ್ಥಾನದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಸಹ ಇದೆ. ಇನ್ನಿಲ್ಲಿರೋದು ವೀರಭದ್ರೇಶ್ವರ ಸ್ವಾಮಿ. ಇಲ್ಲಿ 108 ಶಿವನಿಗೆ ಸಂಬಂಧಪಟ್ಟಿರೋ ದೇವಾಲಯ ಕೂಡ ಇದೆ. ಇನ್ನಿದು ವಿಜಯನಗರ ಅರಸರಿಂದ ನಿರ್ಮಿತವಾಗಿರೋ ದೇವಸ್ಥಾನ.
ಇನ್ನು ವಿಜಯನಗರ ಅರಸರಿಂದ ನಿರ್ಮಿತವಾಗಿರೋ ದೇವಸ್ಥಾನ ಅಂದರೆ ಕೇಳಬೇಕಾ? ಅವ್ರ ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋಂಗೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿರೋದಲ್ಲ, ಇಡೀ ಎಂಟೈರಲ್ಲಿ ಇಂಡಿಯಾಲಿರೋ ಎಲ್ಲ ಟೆಂಪಲ್ಸು ಅಷ್ಟೇ. ಕೆತ್ತನೆ ನೋಡಿ, ಒಂದೊಂದು ಕೆತ್ತನೆ ಸಹ ಎಷ್ಟು ಕತೆಗಳನ್ನು ಹೇಳುತ್ತೆ, ಎಷ್ಟು ಸುಂದರವಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಚೆನ್ನಾಗಿರೋ ಪ್ಲೇಸ್ಗೆ ರಾಮಾಯಣದ ನಂಟು ಕೂಡ ಇದೆ. ಹೌದು, ಏನಕ್ಕೆ ರಾಮಾಯಣದ ನಂಟು ಇದಕ್ಕಿದೆ ಅಂತ ಅಂದರೆ, ಇಲ್ಲಿ ಲೇಪಾಕ್ಷಿ ಅಂತ ಈ ಟೆಂಪಲ್ಗೆ ಹೆಸರು ಬರೋಕ್ಕೆ ಕಾರಣನೇ ಶ್ರೀರಾಮ. ಸೀತಾದೇವಿಯನ್ನು ರಾವಣ ಅಪಹರಿಸಿಕೊಂಡು ಹೋದಾಗ ಜಟಾಯು ಅನ್ನೋ ಒಂದು ಪಕ್ಷಿ ಸೇವ್ ಮಾಡೋಕ್ಕೆ ಅಂತ ಹೋಗಬೇಕಾದ್ರೆ ರಾವಣ ಜಟಾಯುದು ಏನಿದೆ ಪಕ್ಷಿದು ರೆಕ್ಕೆಯನ್ನು ಕಟ್ ಮಾಡಿದ್ರಂತೆ. ಕಟ್ ಮಾಡಿದಾಗ ಅದು ಕೆಳಗಡೆ ನೋವಿಂದ ಬೀಳ್ತಂತೆ ಆ ಪಕ್ಷಿ. ಆಗ ಶ್ರೀರಾಮ ಅದನ್ನ ಎತ್ಕೊಂಡು ಆ ಪಕ್ಷಿಗೆ ಒಂದು ಪ್ರಜ್ಞೆ ಬರೋ ಥರ ಮಾಡಿದ್ರಂತೆ. ಆಗ ಆ ಪಕ್ಷಿಗೆ ಲೇ ಪಕ್ಷಿ ಅಂತಂದರೆ ಎದ್ದೇಳು ಪಕ್ಷಿ ಅಂತ ಅರ್ಥ. ಆಗ ಹೇಳಿದಾಗ ಅದೇ ಕಾರಣದಿಂದ ಇಲ್ಲಿ ಲೇಪಾಕ್ಷಿ ಅಂತ ಹೆಸರು ಬಂದಿದ್ದು. ಇದೇ ದೇವಸ್ಥಾನದಲ್ಲಿ ಇನ್ನೂ ಒಂದು ಜಾಗ ಇದೆ. ಒಂದು ದೊಡ್ಡದಾದ ಪಾದ, ಒಂದು 8 ಅಡಿ ಅಷ್ಟು ಇರೋ ಒಂದು ಪಾದ ಇದೆ. ಇದು ಸೀತಾದೇವಿ ಪಾದ ಅಂತ ನಂಬಲಾಗಿದೆ. ಇನ್ನು ಇಲ್ಲಿ ನಾನು ಆಗಲೇ ಹೇಳ್ದಂಗೆ ವಿಜಯನಗರದ ಕಲೆಗಾರಿಕೆ ಏನಿದೆ, ನಾವು ಅದನ್ನು ಇಲ್ಲಿ ನೋಡಬಹುದು. ಚಾವಣಿ ಮೇಲೆಲ್ಲ ರಾಮಾಯಣ ಮಹಾಭಾರತದ ಬಗ್ಗೆ ಉಲ್ಲೇಖ ಇದೆ. ಆದರೂ ಇಲ್ಲಿ ಇನ್ನೊಂದು ಅದ್ಭುತವಾದ ಜಾಗ ಅಂದರೆ, ಇಲ್ಲಿ ನೋಡ್ತಾ ಇರೋದು ನೇತಾಡುವ ಕಂಬ. ಇಲ್ಲಿ ಸುಮಾರು 70 ಕಂಬಗಳಿದೆ. ಅದರಲ್ಲಿ ಒಂದು ಸ್ಪೆಷಲ್ ಕಂಬ ಅಂದರೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಕಂಬ. ಒಂದು ಆ್ಯಪಲ್ ಎಸೆದ್ರೇ ಗ್ರಾವಿಟೇಷನ್ ಫೋರ್ಸಿಂದ ಅದು ಕೆಳಗಡೆ ಬೀಳುತ್ತೆ. ಆದರೆ ಇಷ್ಟು ತೂಕದ ಕಂಬ ಏನರ ಮೇಲೆ ನಿಂತಿದೆ ಅಂತ ಖಂಡಿತ ಗೊತ್ತಿಲ್ಲ. ಅಂತೂ ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು. ಈ ಕಂಬದ ಕೆಳಗಡೆ ಒಂದು ಪೇಪರ್ ಆಗಲಿ ದುಪ್ಪಟ್ಟ ಹಾಕಿದ್ರೆ ಕ್ಲೀನಾಗಿ ಇದು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುತ್ತೆ. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಒಂದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನಾವು ಈ ಥರ ಪ್ಲೇಸಲ್ಲಿ ಇರೋದು. ಇಂಡಿಯಾದಲ್ಲಿ ಎಷ್ಟೋ ಶಿವಲಿಂಗಗಳು ನೋಡು ಇರ್ಬೋದು, ಬಟ್ ಈ ದೇವಸ್ಥಾನದಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಶಿವಲಿಂಗ ತುಂಬ ಡಿಫ್ರೆಂಟ್ ಆಗಿರೋ ಒಂದು ಶಿವಲಿಂಗ. ಇದು 7 ಎಡೆ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವ ಹಾಗಿರೋ ಒಂದು ಶಿವಲಿಂಗ ಇದು. ಇನ್ನು ಈ ದೇವಸ್ಥಾನದ ಕಂಬಗಳ ಮೇಲೆ ಆಗಿರಲಿ, ಗೋಡೆಗಳ ಮೇಲೆ ಆಗಿರಲಿ, ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದಕ್ಕೂ ಒಂದು ಹಿಸ್ಟ್ರಿ ಅನ್ನೋದಿದೆ. ದೈವಿಕ ಜೀವಿಗಳು, ರಾಕ್ಷಸರು, ಸಂತರು, ಸಂಗೀತಗಾರರು, ನೃತ್ಯಗಾರರು ಮತ್ತು ಶಿವನ 14 ಅವತಾರಗಳು ಸಹ ಇದ್ರ ಮೇಲೆ ನೀವು ನೋಡಬಹುದು. ಇನ್ನು ಗರ್ಭಗುಡಿಯಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯು ಶಸ್ತ್ರಸಜ್ಜಿತ ಮತ್ತು ತಲೆಬುರುಡೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಇನ್ನು ವಿಜಯನಗರದ ಅರಸರಾಗಿರೋ ವಿರೂಪಣ್ಣ ಮತ್ತು ವೀರಣ್ಣ ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿರೋದ್ರಿಂದ ಅವರ ಸ್ಟೋರಿ ಸಹ ಇದ್ರ ಮೇಲೆ ಕೆತ್ತಲಾಗಿದೆ. ಯಾರ್ಯಾರು ಈ ಜಾಗನ ನೋಡಿದಿರೋ ಅವರಿಗೆಲ್ಲ ನನ್ನ ಕಡೆಯಿಂದ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ಯಾರ್ಯಾರು ಈ ಜಾಗ ನೋಡಿಲ್ವೋ ಖಂಡಿತ ಒಂದ್ಸಲ ಹೋಗಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ನೋಡಿ ನಮ್ಮ ಮುಂದಿನ ಯುವ ಪೀಳಿಗೆಗಳಿಗೆ ಕೂಡ ಈ ಜಾಗದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಅಂದ್ಕೊತೀನಿ. ಆಗಿನ ಕಾಲದಲ್ಲಿ ನಮ್ಮ ಅರಸರೆಲ್ಲ ಎಷ್ಟು ಕಷ್ಟಪಟ್ಟು ಕಟ್ಟಿರೋದ್ರಿಂದನೇ ನಮಗೆ ಇವಾಗ ಈ ಪ್ಲೇಸ್ನ ನೋಡೋಕ್ಕೆ ಸಿಕ್ತು. ಇನ್ನು ಈ ಟೆಂಪಲ್ನ ನೋಡಬೇಕಂದ್ರೆ ಮಿನಿಮಮ್ ಆದರೂ ನಿಮಗೆ 1 ಅವರ್ ಬೇಕು. ಕ್ಲೀನಾಗೆ ನಾನು ನೋಡ್ತೀನಿ, ಎಲ್ಲನೂ ಯಾವುದು ಮಿಸ್ ಮಾಡ್ದಿರಾ ಅನ್ನಂಗಿದ್ರೆ. ಇದು ಟೆಂಪಲ್ ಹಿಸ್ಟ್ರಿ ಇಷ್ಟಪಡೋರಿಗಂತೂ ಹೇಳಿ ಮಾಡಿಸೋಂಥ ಜಾಗ. ಬಿಕಾಸ್ ಅಷ್ಟು ಡೀಟೇಲಾಗಿ ನಾವು ಈ ಟೆಂಪಲ್ನ ನೋಡ್ತಾ ಹೋದರೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ನಾನಂತೂ ಇಲ್ಲಿರೋ ಒಂದೊಂದು ಕಂಬ ಸಹ ಬಿಡಲಿಲ್ಲ, ಎಲ್ಲಾದ್ರೂ ನೋಡ್ಕೊಂಡು ಬಂದೆ. ಬಿಕಾಸ್ ನಾನು ಈ ಟೆಂಪಲ್ಗೆ ಬಂದಿರೋದು ಫಸ್ಟ್ ಟೈಮೇ. ಸುಮಾರು ಸಲ ಈ ರೋಡಲ್ಲಿ ಹೋಗಿದ್ರು ಈ ಟೆಂಪಲ್ಗೆ ಬರೋಕ್ಕಾಗಿರಲಿಲ್ಲ. ಸೊ ನಾನು ಅವರಿಗೆ ತುಂಬ ದಿವಸದಿಂದ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೆ ಇಲ್ಲಿಗೆ ಹೋಗ್ಬೇಕಂತ. ಫೈನಲಿ ಅದು ನನ್ನ ಮಗನ ಬರ್ಡೇ ದಿನ ಆಯಿತು. ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅವನಿಗೂ ದೇವರ ಆಶೀರ್ವಾದನೂ ಸಿಕ್ತು, ನಾವು ಟೆಂಪಲ್ ನೋಡ್ದಂಗೆ ಆಯಿತು ಅವನ ಬರ್ಡೇ ದಿನ. ಇನ್ನು ಟೆಂಪಲ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ನಾನೊಬ್ಬಳೇ ಹೊರಟೆ. ನಾವು ವೀಕ್ ಡೇ ಹೋಗಿರೋದ್ರಿಂದ ಏನಂತ ರಶ್ ಇರಲಿಲ್ಲ. ವೀಕ್ ಡೇಸ್ ನನಗೆ ಗೊತ್ತಿಲ್ಲ, ವೀಕೆಂಡ್ಸು, ಸೊ ಮೇ ಬಿ ರಶ್ ಇರ್ಬೋದು ಅನಿಸುತ್ತೆ. ಬಟ್ ಪ್ಲೇಸ್ ದೊಡ್ಡದಾಗಿರೋದ್ರಿಂದ ರಶ್ ಇದ್ರೂ ಏನೂ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಇನ್ನು ದೇವಸ್ಥಾನದ ಒಳಗಡೆ ಹೊರಗಡೆ ಎಲ್ಲನೂ ಕವರ್ ಮಾಡಿಕೊಂಡು ಬಂದೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ತುಂಬ ಪೇಷನ್ಸ್ ಬೇಕು. ಟೆಂಪಲ್ನ ನೋಡ್ತೀನಿ, ನಾನು ಎಲ್ಲನೂ ಕವರ್ ಮಾಡ್ತೀನಿ ಅಂತಂದರೆ ಸುಮ್ಮನೆ ಹೋಗ್ತೀನಿ ಬರ್ತೀನಿ ಅನ್ನೋಂಗಿದ್ರೆ ನಾವು ನಮ್ಮ ಇತಿಹಾಸದ ಬಗ್ಗೆ ಏನೂ ತಿಳ್ಕೊಳಕ್ಕಾಗಲ್ಲ. ಕಂಪ್ಲೀಟಾಗಿ ನೋಡಬೇಕಂದ್ರೆ ನಿಮಗೆ 1-2 ಅವರ್ಸ್ ಆದರೂ ಬೇಕೇ ಬೇಕು.
ಯಾರ್ಯಾರು ಈ ಟೆಂಪಲ್ನ ನೋಡಿಲ್ವೋ ಒಂದು ಸಲ ಹೋಗಿ ಅಂತಲೇ ನಾನು ಹೇಳೋದು. ನೋಡಿರೋರು ಇಗ್ನೋರ್ ಮಾಡಿ, ನೋಡದೇ ಇರೋರಿಗೆ ಈ ವಿಡಿಯೋ. ನಾವು ಈ ಟೆಂಪಲ್ನ ನೋಡಿಕೊಂಡು ಹೊರಗಡೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಹೊರಟ್ವಿ. ಬಟ್ ಹೊರಗಡೆ ಬಂದಮೇಲೆ ಸರಿ ಮುಂದೆಗಡೆ ಟೆಂಪಲ್ ಎಲ್ಲ ನೋಡಿದ್ವಿ, ಹಿಂದೆಗಡೆ ಏನಿದೆ ಅಂತ ಗೊತ್ತಿರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಸುಸ್ತಾಯಿತು ಅಂತ ಎಲ್ಲ ಕಾರ್ ಕಡೆ ಹೊರಟರು. ಸರಿ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಬ್ಬಳೇ ನಡ್ಕೊಂಡು ಬಂದೆ. ಬಟ್ ಬ್ಯಾಕ್ ಸೈಡಲ್ಲಿ ಏನೂ ಇರಲಿಲ್ಲ. ಟೆಂಪಲ್ ಬ್ಯಾಕ್ ಸೈಡಲ್ಲಿ ನೋಡಿ ನಾನು ಈಗ ತೋರಿಸ್ತೀನಿ. ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಜಾಗ ಇದೆ ಅಷ್ಟೇ. ಬಟ್ ಅಂಥ ಇಂಪಾರ್ಟೆಂಟ್ ಥಿಂಗ್ ಏನೂ ಇಲ್ಲ. ಸರಿ ಇದನ್ನು ನೋಡಿಕೊಂಡು ನಾವು ಇನ್ನು ಕಾರ್ ಕಡೆ ಹೊರಟ್ವಿ. ನೆಕ್ಸ್ಟ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಬಂದು ಅದೇ ನಾನು ಆಗಲೇ ಹೇಳ್ದಂಗೆ ಜಟಾಯು ಪಕ್ಷಿನ ರಾವಣ ರೆಕ್ಕೆ ಕಟ್ ಮಾಡಿದಾಗ ಅದು ಬಿತ್ತಲ್ವ, ಅದೇ ಜಾಗ ಇದು. ಬಟ್ ಇವಾಗ ಅದನ್ನು ಒಂದು ಮಾನ್ಯುಮೆಂಟ್ ಥರ ಮಾಡಿದ್ದಾರೆ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಇರೋ ನಂದಿ, ಇದು ಒಂದೇ ಒಂದು ಕಲ್ಲಿಂದ ಮಾಡಿರೋ ಒಂದು ನಂದಿ ವಿಗ್ರಹ. ಇದು ಸುಮಾರು 20 ಅಡಿ ಉದ್ದ ಮತ್ತು 30 ಅಡಿ ಅಗಲ ಇದೆ. ಇದು ಒಂದೇ ಸ್ಟೋನಿಂದ ಮಾಡಿರೋ ಒಂದು ಸ್ಕಲ್ಪ್ಚರು. ಇದು ಕೂಡ ಒಂದು ಪ್ರಮುಖ ಆಕರ್ಷಣೆ ಅಂದರೆ ತಪ್ಪಾಗಲ್ಲ. ಆಗಲೇ ಹೇಳ್ದಂಗೆ ಜಟಾಯು ಪಕ್ಷಿದು ಇದು ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಮೇಲೆ ಕೂಡ ಹೋಗ್ಬೋದು. ನಾವು ಟೈಮ್ ಆಗಿರೋದ್ರಿಂದ ಹೋಗಲಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾವು ಹೊರಟಿದ್ದು ಪಾವಗಡದಲ್ಲಿರೋ ಶನೇಶ್ವರ ಟೆಂಪಲ್ಗೆ. ಇದು ಬರೋದು ತುಮಕೂರು ಜಿಲ್ಲೆ. ನಾವು ಏನಪ್ಪ ಆಂಧ್ರದಿಂದ ತುಮಕೂರಿಗೆ ಹೋದ್ರಿ ಅಂದ್ಕೊಂಡ್ರೆ ಇದು ಎಕ್ಸಾಕ್ಟಾಗಿ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇತ್ತು. ಸರಿ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ. ನಾವೇ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ಬರ್ಡೇಗೆ ಬಂದಿದ್ವಿ. ಸರಿ ಇವಾಗ ಹೆಂಗೂ ಬಂದಿದ್ದೀವಲ್ಲ ಎಲ್ಲಿವರೆಗೂ ಅಂತ ಬಂದ್ವಿ. ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು 500 ಇಯರ್ಸ್ ಓಲ್ಡ್ ಟೆಂಪಲ್. ಇದು ತುಂಬ ಪವರ್ಫುಲ್ ಟೆಂಪಲ್ ಕೂಡ ಹೌದು. ನಾವಿಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಲಂಚ್ ಮಾಡೋಣ ಅಂತ ಹೊರಟ್ವಿ. ನಮಗೆ ಪಾವಗಡ ಹೋಗೋದ್ರಿಂದ ಸುತ್ತಮುತ್ತ ಅಂಥ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಯಾವುದು ಸಿಗೋಲ್ಲ. ಸರಿ ನಾವು ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯ್ತು. ಸರಿ ಆನ್ ದ ವೇ ಎಲ್ಲೋ ಲಂಚ್ ಸಿಕ್ತು, ಲಂಚ್ ಮಾಡ್ಕೊಂಡ್ವಿ. ಸರಿ ಮಳೆ ಬರ್ತಾ ಇರೋದ್ರಿಂದ ನಾನು ಏನೂ ವೀಡಿಯೋಸ್ ಮಾಡಲಿಲ್ಲ. ಆಮೇಲೆ ಜಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೊರಟ್ವಿ ನಮ್ಮ ಜರ್ನಿನ ಮನೆ ಕಡೆಗೆ. ಬೆಳಗ್ಗೆನೇ ನಾವು ಕಾಫಿ ತೊಗೊಂಡಿದ್ವಿ ಕೋಟೇಶ್ವರಮಲ್ಲಿ ಫ್ಲಾಸ್ಕಲ್ಲಿ. ಸರಿ ಕಾಫಿ ಬ್ರೇಕ್ ಒಂದು ಕೊಡೋಣ ಅಂದ್ಬಿಟ್ಟು ಒಂದು 4:30, 5 o'clockಗೆ ಕಾಫಿ ಬ್ರೇಕ್ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡ್ವಿ. ಕಾಫಿ ಕುಡ್ಕೊಂಡು ಇನ್ನು ನಾವು ಬಂದಿದ್ದು ಮನೆ ಕಡೆಗೆ. ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆಯೋ ಲೈಕ್ ಮಾಡೋದನ್ನ ಬರಿಬೇಡಿ. ಥ್ಯಾಂಕ್ ಯು ಆಲ್.